ಹಾಯ್ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಇವತ್ತು ನಮ್ಮ ಗಾರ್ಡನ್ನಲ್ಲಿ ಎಷ್ಟೊಂದು ಮಲ್ಲಿಗೆ ಹೂವು ಬಿಟ್ಟಿದೆ ಅಂತಂದರೆ ನೀವು ನೋಡ್ತಾ ಇರ್ಬೋದು. ಗಿಡದ ತುಂಬ ಮಲ್ಲಿಗೆ ಹೂವು ಬಂದಿದೆ. ಇದಕ್ಕೆ ನಾನು ಯಾವುದೇ ರೀತಿಯಾದಂಥ ಆರೈಕೆನ ನಾನು ಮಾಡಿಲ್ಲ. ಇದಕ್ಕೆ ಗೊಬ್ಬರನೂ ಕೂಡ ಹಾಕಿರಲಿಲ್ಲ. ಸಮ್ಮರ್ ಸ್ಟಾರ್ಟ್ ಆಗೋಕ್ಕೆ ಮುಂಚೆನೇ ನಾನು ಇದಕ್ಕೆ ಸ್ವಲ್ಪ ಗೊಬ್ಬರ ಮಣ್ಣು ಎಲ್ಲ ಹಾಕಿ ಸ್ವಲ್ಪ ಆರೈಕೆ ಮಾಡ್ಕೊಂಡಿದ್ದೆ. ಆವಾಗ ಸ್ಟಾರ್ಟಿಂಗು ಸ್ವಲ್ಪ ಮಗು ಬಂದಿತ್ತು. ಹಾಗೆ ಸಮ್ಮರಲ್ಲಿ ಸ್ವಲ್ಪ ದಿನ ಬಂದಿತ್ತು ಅಷ್ಟೇ. ಈಗ ಫಸ್ಟ್ ಸೀಸನಲ್ಲಿ ಬಂದು ಎರಡನೇ ಸೀಸನ್ಗೆ ನಿಂತೋಗಿತ್ತು. ನಾನು ಸ್ವಲ್ಪ ಆರೈಕೆ ಮಾಡೋದನ್ನು ಕಮ್ಮಿ ಮಾಡಿದೆ. ಯಾಕೆಂದರೆ ಇದು ನೆಕ್ಸ್ಟ್ ಸಮ್ಮರ್ಗೆ ಅಲ್ವಾ ಹೂವು ಬಿಡೋದು ಅಂತ ಹೇಳ್ಬಿಟ್ಟು. ಆದರೆ ಇವಾಗ ಇದು ಮಳೆ ಚೆನ್ನಾಗಿ ಮಳೆ ಹುಯ್ದ ಮೇಲೆ ಗಿಡ ಒಡೆದು ಈ ರೀತಿಯಾಗಿ ಮೊಗ್ಗು ಬಂದಿದೆ. ತುಂಬಾ ಖುಷಿ ಆಗ್ತಾಯಿದೆ. ನಾನು ಏನು ಆರೈಕೆ ಮಾಡ್ದೇನೆ ಇಷ್ಟು ಚೆನ್ನಾಗಿ ಹೂವು ಬಂದಿದೆಯಲ್ಲ ಅಂತ ಖುಷಿ ಆಗ್ತಿದೆ. ನಾನು ನಿನ್ನೆ ಮಳೆ ಬಂದುಬಿಡ್ತು ಅಂದ್ಬಿಟ್ಟು ಹೂವು ಕೂಡ ಹಾರ್ವೆಸ್ಟ್ ಮಾಡಿರಲಿಲ್ಲ. ಎಲ್ಲ ಹೂವು ಎಲ್ಲ ಅರಳಿದೆ. ಅದು ವೀಡಿಯೋದಲ್ಲಿ ತೋರಿಸೋಣ ಅಂದ್ಬಿಟ್ಟು ನಾನು ಹೂವನ್ನ ಹಾರ್ವೆಸ್ಟ್ ಮಾಡ್ದೇನೆ ವೀಡಿಯೋ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ತುಂಬಾ ಖುಷಿ ಆಗ್ತಾಯಿದೆ. ಹೂವು ಮಾತ್ರ ತುಂಬ ಚೆನ್ನಾಗಿ ಬಂದಿದೆ. ಹಾಗೆ ಮೊನ್ನೆ ನಾನು ಗ್ರೋ ಬ್ಯಾಗಲ್ಲಿ ಸ್ವಲ್ಪ ಸೊಪ್ಪನ್ನು ಹಾಕ್ಕೊಂಡಿದ್ದೆ. ಯಾವ ರೀತಿ ಬಂದಿದೆ ಅಂತ ನೋಡೋಣ ನೋಡಿ ಸ್ನೇಹಿತರೆ. ಮೆಂತ್ಯ ಸೊಪ್ಪಂತೂ ತುಂಬಾ ಚೆನ್ನಾಗಿ ಬಂದಿದೆ. ಪಾಲಕ್ ಸೊಪ್ಪು ಕೂಡ ಬಂದಿದೆ. ಆದರೆ ಇದು ಸಬ್ಸಿಗೆ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಎರಡೂ ಕೂಡ ಬಂದಿಲ್ಲ. ಅದು ಸ್ವಲ್ಪ ಲೇಟು. ಹಾಗೆ ಸ್ವಲ್ಪ ಇದು ಟೊಮೊಟೊ ಸಸಿ ಇದ್ದ ನಾನು ಸೀಡ್ಸ್ನ ಹಾಕ್ಕೊಂಡಿದ್ದೆ ಇದ್ರ ಬ್ಯಾಗ್ಗಳಲ್ಲೇ. ಹಾಗೆ ಸ್ವಲ್ಪ ಹಂಗೆ ಉದುರಿಸಿದೆ ಸ್ನೇಹಿತರೆ. ಅವು ಕೂಡ ತುಂಬಾ ಚೆನ್ನಾಗಿ ಬಂದಿದ್ದಾವೆ. ಅದನ್ನು ಇವತ್ತು ಹಾಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಎಲ್ಲ ಕಿತ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನಾನು ಟೊಮೊಟೊ ಹಚ್ಚಬೇಕಾದ್ರೆ ಅದರಲ್ಲಿರುವಂತಹ ಸೀಡ್ಸ್ನ ತೆಗೆದುಬಿಟ್ಟು ಟೊಮೊಟೊ ಹಚ್ಚಿ ಸಾಂಬಾರು ಏನಾದ್ರು ಮಾಡಬೇಕಾದ್ರೆ ಯೂಸ್ ಮಾಡ್ಕೋತೀವಲ್ಲ, ಅವಾಗ ಅದರಲ್ಲಿರೋ ಸೀಡ್ಸ್ನ ತಂದು ಈ ಥರ ಬ್ಯಾಗಲ್ಲಿ ಹಾಕಿದೆ ನಾನು. ಅವಾಗ ಈ ರೀತಿ ಬಂದಿದ್ದಾವೆ. ಇವನ್ನ ಹಾಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ನೋಡಿ ಸ್ನೇಹಿತರೆ, ನನ್ನ ಹತ್ರ ಆಲ್ರೆಡಿ ಇದ್ದಾವೆ. ನಾನು ಹಾಕಿರೋದು ಪ್ಲ್ಯಾಸ್ಟಿಕ್ ಕವರಲ್ಲಿ. ಇದನ್ನು ನಾವು ಒಂದು 10 ಗಿಡನ ನಾವು ಮನೆಗೆ ಹಾಕ್ಕೊಂಡ್ರೆ ಸಾಕು. ಟೊಮೊಟೊನ ಕೊಂಡು ಅವಶ್ಯಕತೆಯೇ ಇರೋದಿಲ್ಲ. ಇದು ಆಲ್ರೆಡಿ ಕಾಯಿ ಬಿಟ್ಟು ಗಿಡ ಒಣಗೋ ಇದಕ್ಕೆ ಬಂದಿದೆ. ಅದಕ್ಕೆ ಇವಾಗ ನಾನು ಮತ್ತೆ ಇದು ಖಾಲಿ ಆಗೋಷ್ಟರಲ್ಲಿ ಆ ಗಿಡ ಬರಲಿ ಅಂತ ಹೇಳ್ಬಿಟ್ಟು ಇವತ್ತು ಹಾಕ್ಕೊಳ್ಳೋಣ ಅಂದ್ಬಿಟ್ಟು ಗಾರ್ಡನ್ಗೆ ಬಂದಿದ್ದೀನಿ ಸ್ನೇಹಿತರೆ. ತುಂಬಾ ಚೆನ್ನಾಗಿ ಬಂದಿತ್ತು ಕಾಯಿಗಳು. ನೋಡಿ ಯಾವ ರೀತಿ ಬಂದಿದೆ ಅಂತ ನೀವು ನೋಡ್ತಾ ಇರ್ಬೋದು. ನಾನಿವಾಗ ಪ್ಲ್ಯಾಸ್ಟಿಕ್ ಕವರ್ಗೆ ಮಣ್ಣು ಮತ್ತು ಗೊಬ್ಬರನ ಎರಡನ್ನೂ ತುಂಬಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಸ್ವಲ್ಪ ಆಲೂಗೆಡ್ಡೆನ ಹಾಕ್ಕೊಂಡಿದ್ದೀನಿ. ಇದನ್ನು ವೀಡಿಯೋದಲ್ಲಿ ಏನು ತೋರಿಸಿರ್ಲಿಲ್ಲ ನಾನು, ಹಾಗೆ ಡೈರೆಕ್ಟ್ ಹಾಕಿದೆ ಅಷ್ಟೇ. ಈಗೆಲ್ಲ ಸ್ವಲ್ಪ ಸಣ್ಣ ಸಣ್ಣ ಮೊಳಕೆ ಬರ್ತಾಯಿದೆ. ಮೊಳಕೆ ಬಂದಿರೋ ಜಾಗನ ಕಟ್ ಮಾಡಿ ನಾನು ಈ ಥರ ಚೀಲಕ್ಕೆ ಹಾಕ್ಕೊಂಡಿದ್ದೆ. ನಾನು ಗ್ರೋ ಬ್ಯಾಗ್ ಇಲ್ಲ ಅಂತ ಹೇಳ್ಬಿಟ್ಟು. ಈಗ ಟೊಮೊಟೊ ಸಸಿನ ನಾನು ಈ ರೀತಿ ಪ್ಲ್ಯಾಸ್ಟಿಕ್ ಕವರಲ್ಲೇ ನಾನು ಹಾಕ್ಕೊಳ್ಳೋದು. ನೆಲದ ಮೇಲೆ ಹಾಕ್ಕೊಳ್ಳೋಕ್ಕೆ ಜಾಗ ಇಲ್ಲ. ತುಂಬಾ ಹೂವಿನ ಸಸಿ ಇರೋದ್ರಿಂದ ಈ ಟೊಮೊಟೊ ಸಸಿ ಹಾಕೋದಕ್ಕೆ ಜಾಗ ಇಲ್ಲ ಅಂದ್ಬಿಟ್ಟು ನಾನು ಈ ರೀತಿ ಪ್ಲ್ಯಾಸ್ಟಿಕ್ ಕವರಲ್ಲಿ ಹಾಕ್ಕೊಳ್ತೀನಿ. ಇವು ಸ್ವಲ್ಪ ದೊಡ್ಡ ಸೈಜ್ ಬಂದಮೇಲೆ ಒಂದು ಕಡ್ಡಿ ನಿಲ್ಲಿಸ್ಬಿಟ್ಟು ದಾರ ಕಟ್ಕೊಂಡ್ರೆ ತುಂಬ ಸುಲಭವಾಗಿ ನಾವು ಟೊಮೊಟೊ ಹಣ್ಣನ್ನ ಮನೆಗಾಗೋಷ್ಟು ಟೊಮೊಟೊನ ನಾವು ಬೆಳ್ಕೊಬೋದು ಸ್ನೇಹಿತರೆ. ಇಷ್ಟೇ ಈ ರೀತಿಯೇ ನಾನು ಟೊಮೊಟೊನ ನಮ್ಮ ಗಾರ್ಡನಲ್ಲಿ ಬೆಳ್ಕೊಳ್ಳೋದು. ಹಾಗೆ ಬಂದರೆ ಇಲ್ಲಿ ಸ್ವಲ್ಪ ಶೋ ಗಿಡದು ಜಿನಿಯಾ ಫ್ಲವರ್ಸ್ ಅಂತ ಹೇಳ್ಬಿಟ್ಟಿದ್ರೆ ನಾನು ಮೀಶೋದಲ್ಲಿ ತೊಗೊಂಡಿದ್ದೆ ಅಂತ ಹೇಳಿದ್ನಲ್ಲ, ಇದು ಲಾಸ್ಟ್ ಇಯರ್ ವೀಡಿಯೋ. ಇದ್ರ ಸೀಡ್ಸ್ನ ನಾನು ಹಾಗೆ ಎತ್ತಿಟ್ಕೊಂಡಿದ್ದೆ. ಹೂವು ಚೆನ್ನಾಗಿ ಅರಳಿ ಅದು ಬಲ್ತಿರೋ ಹೂವನ್ನ ನಾನು ಗಿಡದಲ್ಲೇ ಒಣಗಿಸ್ಬಿಟ್ಟು ಅದನ್ನು ಎತ್ತಿಟ್ಕೊಂಡಿದ್ದೀನಿ. ಅದ್ರ ಸೀಡ್ಸ್ನ ಇವತ್ತು ಹಾಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹಾಗೆ ನಾನು ಲಾಸ್ಟ್ ವೀಡಿಯೋದಲ್ಲಿ ತೋರಿಸಿದೆ. ಇದನ್ನು ಲಾಸ್ಟ್ ಇಯರ್ ವೀಡಿಯೋ ಮಾಡಿದಾಗ ಇಷ್ಟು ಚೆನ್ನಾಗಿ ಹೂವು ಬಂದಿತ್ತು ಅಂದರೆ ಇದು ಹೂವು ನೋಡೋದಕ್ಕೆ ಖುಷಿ ಆಗುತ್ತೆ ಗಾರ್ಡನಲ್ಲಿ. ಇದರಲ್ಲಿ ತುಂಬ ಕಲರ್ಸ್ ಇದೆ. ಆದರೆ ಎಲ್ಲ ಕಲರ್ಸ್ ಹೂವು ಕೂಡ ಇದೇ ರೀತಿಯಾಗಿ ಬರೋದಿಲ್ಲ. ಎಲ್ಲ ಒಂದೇ ಲೇಯರ್ ಬಂದಿರುತ್ತೆ. ಇದು ಒಂದೊಂದು 3-4 ಲೇಯರ್ ಬಂದಿರುತ್ತೆ. ಒಂದೊಂದು ಈ ರೀತಿ ಗುಪ್ಪಿಯಾಗಿ ಬಂದಿರುತ್ತೆ ಸ್ನೇಹಿತರೆ. ಅದರ ಸೀಡ್ಸ್ನ ನಾನು ಒಣಗಿಸಿ ಇಟ್ಕೊಂಡಿದ್ನಲ್ಲ, ಅದನ್ನು ಕೂಡ ಇವತ್ತು ಹಾಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಈ ಗ್ರೋ ಬ್ಯಾಗ್ಗೆ ಮಣ್ಣು ಗೊಬ್ಬರ ತುಂಬ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಇವಾಗ ಹಾಕ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ಈ ರೀತಿಯಾಗಿ ಒಣಗಿಸ್ಬಿಟ್ಟು ಇದನ್ನು ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿ ಬರ್ತವೆ ಗಿಡಗಳಂತೂ. ಇದನ್ನು ನಾನು ಮೀಶೋ ಆ್ಯಪ್ದಲ್ಲೇ ನಾನು ಈ ಸೀಡ್ಸ್ನ ತರಿಸ್ಕೊಂಡಿದ್ದು. ಅವನು ಕೂಡ ನಾನು ಇವಾಗ ಹಾಕ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಬಂದರೆ ನಾನು ಒಬ್ಬರು ಮನೆ ಹತ್ರ ಹೋಗಿ ವೀಡಿಯೋ ಮಾಡಿದ್ದೆ. ಅವ್ರನ್ನ ಕೇಳಿದೆ ಶೋ ಗಿಡದ್ದು ಫ್ಲವರ್ದು ಸೀಡ್ಸ್ ಸಿಕ್ಕಿದ್ರೆ ಕೊಡಿ ಅಂತ ಹೇಳ್ಬಿಟ್ಟು. ಅವರು ಕೂಡ ಆ ಸೀಡ್ಸ್ನ ಒಣಗಿಸಿ ನನಗೆ ಆ ಸೀಡ್ಸ್ನ ಕೊಟ್ಟು ಕಳಿಸಿದ್ದಾರೆ.
ಆ ಫ್ಲವರ್ ಅಂತೂ ತುಂಬಾ ಚೆನ್ನಾಗಿದೆ. ಅದು ಶೋ ಗಿಡ ಆಗಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ನೀವು ನೋಡ್ತಿರೋದು. ಅವ್ರ ಮನೆ ಮುಂದೆ ಈ ರೀತಿಯಾಗಿ ಹಾಕ್ಕೊಂಡಿದ್ರು. ನಾನು ಇದನ್ನೇ ಸೀಡ್ಸ್ನ ಕೇಳಿದೆ, ಅವರು ಕೊಟ್ಟು ಕಳಿಸಿದ್ದಾರೆ. ಇವಾಗ ನೋಡಿ ಈ ರೀತಿಯಾಗಿದ್ದಾವೆ ಆ ಸೀಡ್ಸು. ನೋಡಿ ಈ ರೀತಿಯಾಗಿದ್ದಾವೆ. ಇದನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ. ಗಿಡ ಯಾವ ರೀತಿ ಬರ್ತಿದೆ ಅಂತ ನನಗೆ ಗೊತ್ತಿಲ್ಲ. ಇದೇ ಫಸ್ಟ್ ಟೈಮು ಅವ್ರು ಸೀಡ್ಸ್ ಕೊಟ್ಟು ಕಳಿಸಿರೋದ್ರಿಂದ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಸಸಿಗಳು ಜಾಸ್ತಿ ಆದರೆ ಬೇರೆ ಕಡೆ ಹಾಕ್ಕೊಳ್ತೀನಿ ಸ್ನೇಹಿತರೆ. ಈ ರೀತಿ ನಾನು ಹಾಕ್ಕೊಳ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಸ್ನೇಹಿತರೆ. ಪ್ಲೀಸ್ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಕೊಟ್ಟು ಶೇರ್ ಮಾಡಿ. ನಾನು ಮುಂದಿನ ವಿಡಿಯೋ ಜೊತೆ ಸಿಗ್ತೀನಿ ಸ್ನೇಹಿತರೆ. ಎಲ್ಲರಿಗೂ ಧನ್ಯವಾದಗಳು.